ನಮಸ್ಕಾರ, ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ಹಳೆಯಾಳ ಪುರಸಭೆಗೆ ಪೂರ್ಣ ಬಹುಮತದ ಕಾಂಗ್ರೆಸ್ ಪಕ್ಷದ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ. ಹೌದು ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆ ಹಳೆಯಾಳ ಪುರಸಭೆಯ ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳಾ ಮೀಸಲಾತಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಪರಿಶಿಷ್ಟ ಜಾತಿ ಮಹಿಳಾ ಬಂದಿದ್ದು, ಕಾಂಗ್ರೆಸ್ ಪಕ್ಷದ ನಾಮನಿರ್ದೇಶಿತರು ಸೇರಿ 17 ಮಂದಿ ಸದಸ್ಯರ ಬಹುಮತದಿಂದ ವಿರೋಧ ಪಕ್ಷದ ಬಿಜೆಪಿ ಅಭ್ಯರ್ಥಿ ಶ್ರೀಮತಿ ಸಂಗೀತಾ ಬಾಳು ಜಾಧವ್ ಇವರ ವಿರುದ್ಧ ಆಯ್ಕೆಯಾದ ಶ್ರೀಮತಿ ದ್ರೌಪದಿ ಅಪ್ಪಾರಾವ್ ಅಕ್ಸರ್ ಹಾಗೂ ಉಪಾಧ್ಯಕ್ಷ ಸ್ಥಾನ ಪರಿಶಿಷ್ಟ ಜಾತಿ ಮೀಸಲಾತಿಯಿಂದ ಅವಿರೋಧವಾಗಿ ಆಯ್ಕೆಯಾದ ಶ್ರೀಮತಿ ಲಕ್ಷ್ಮೀ ಅಶೋಕ್ ವಡ್ಡರ್ ಇವರ ಆಯ್ಕೆ ಪ್ರಕ್ರಿಯೆಯಲ್ಲಿ ಚುನಾವಣಾಧಿಕಾರಿ ತಹಸೀಲ್ದಾರ್ ಪ್ರವೀಣ್ ಹುಚ್ಚನ್ನವರ್ ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರ ಉಪಸ್ಥಿತಿಯಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ವ ಸದಸ್ಯರು ಹಾಗೂ ಬಿಜೆಪಿ ಪಕ್ಷದ ಸದಸ್ಯರು ಕೂಡ ಭಾಗಿಯಾಗಿ ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಶಾಸಕರು ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಜನಪರ ಹಾಗೂ ಅಭಿವೃದ್ಧಿ ಪರ ಪಕ್ಷಾತೀತವಾಗಿ ಕೆಲಸ ಮಾಡುವಂತೆ ಸಲಹೆ ನೀಡಿ ಶುಭ ಹಾರೈಸಿದರು. ಅಧ್ಯಕ್ಷಾನಕ್ಕೆ ಮತ್ತು ಲಕ್ಷ್ಮೀ ವಡ್ಡರ್ ಇವರು ಉಪಾಧ್ಯಕ್ಷ ಆಯ್ಕೆಯಾಗಿದ್ದಾರೆ. ಇಬ್ಬರು ಪಕ್ಷದಲ್ಲಿ ಹಿರಿಯ ಪಕ್ಷದ ಮುಖಂಡರು, ಇಷ್ಟು ವರ್ಷ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಕೌನ್ಸಿಲರ್ ಆಗಿ ಸೇವೆ ಮಾಡಿ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷ ಆಗಿದ್ದಾರೆ. ಹಳ್ಯಾಳ ನಗರಸಭೆ ಹಳ್ಯಾಳ ಪುರಸಭೆ ಈ ಒಂದು ಪ್ರಗತಿಪರ ಪುರಸಭೆ. ಸಮೀಕ್ಷೆ ಮಾಡಿ ನೋಡಿ, ಇಲ್ಲಿ ಏನಿಲ್ಲ ಅಂತ ನೋಡಿ. ಒಂದು ದೊಡ್ಡ ಭವನ ಇದಕ್ಕೆ ಸಭಾಭವನ. ಯಾರ ಸಭಾಭವನ? ಸಭಾಭವನದಲ್ಲಿ 20 ವರ್ಷ ಆಗ್ತದೆ. ಸಭಾಭವನ ಇಷ್ಟು ದೊಡ್ಡ ಸಭಾಭವನ ನಾರ ಬೆಂಗಳೂರು ಬಿಟ್ಟು ಮೈಸೂರು ಕರ್ನಾಟಕದಲ್ಲಿ ಮುನ್ಸಿಪಾಲಿಟಿಯಿಂದ ನೋಡಿ, ಪುರಸಭೆಯಿಂದ ಊರದಲ್ಲೇನು ಮೈಸೂರಲ್ಲಿ ಕಾರ್ಪೊರೇಷನ್ ಬಿಲ್ಡಿಂಗ್ ಇದೆ, ಮಹಾನಗರ ಪಾಲಿಕೆ, ಮೂಲಭೂತ ಸೌಕರ್ಯಗಳು ನಿರ್ಮಾಣ ಆಗಿದ್ದಾವೆ. ಚುನಾವಣೆ ಪ್ರಕ್ರಿಯೆ ಮುಗಿದಿದೆ. ಹಾಗಾಗಿ 23 ಪ್ಲಸ್ ನಾಮಾಂಕಿತ 5 ಆಗಬೇಕಾಗಿತ್ತು, 4 ಆಗಿದ್ದಾವೆ. ಒಂದು ತಾತ್ವಿಕ ಕಾರಣದಿಂದ ನಾವೊಬ್ಬ ಎಷ್ಟು 23, 5, 28, 29 ಸದಸ್ಯರ ಮನೆ ಇದೆ. ಹಾಗೆ ಎಲ್ಲರೂ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕು. ಯಾವ ಬಡವರು ಮನೆ ಇಲ್ಲ, ಅವ್ರ ಮನೆ ಕೊಡೋ ಬಗ್ಗೆ ಚಿಂತನೆ ಮಾಡಬೇಕು. ಎಲ್ಲೇ ರಸ್ತೆ ಇಲ್ಲ, ಇಲ್ಲೇ ಕುಡಿಲಿಕ್ಕೆ ನೀರು ಮುಟ್ಟುವುದಿಲ್ಲ. ಆ ಕೆಲಸದಲ್ಲಿ ಹೆಚ್ಚಿನ ಸಮಯ ನಗರಸಭಾ ಸದಸ್ಯ ಕಳೆದರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಈ ಪಟ್ಟಣ ಮಾಡಲಿಕ್ಕೆ ಸಾಧ್ಯ ಆಗ್ಬೋದು. ನೋಡಿ, ಹಳ್ಯಾಳದಲ್ಲಿ ನಾನು ಕಾಣಿಸೋದೆ, ಹಳ್ಯಾಳ ಕರ್ನಾಟಕದ ರಾಜ್ಯದಲ್ಲಿ ಮೊದಲೇ ಪಟ್ಟಣ. ಯಾವ ಪಟ್ಟಣಕ್ಕೆ 24 ಗಂಟೆ ನೀರು ಬರಲಿಕ್ಕೆ ಶುರುವಾಯಿತು. ಇಲ್ಲಿಂದ ಕಾಡಿನದಿಂದ